ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಇವತ್ತು ಮತ್ತೆ ಒಂದು ಅತ್ಯಂತ ಮುಖ್ಯವಾಗಿರುವಂತ ಮತ್ತೆ ಜೀವನಕ್ಕೆ ಸಂಬಂಧಪಟ್ಟಿರುವಂತ ಒಂದು ಅಂಶವನ್ನ ಕುರಿತು ನಾನು ಮಾತಾಡಬೇಕಾಗಿದೆ. ಅದು ಯಾವ ಅಂಶ ಅಂದ್ರ, ನಮಗೆ ಸಾಕಷ್ಟು ಸಲ ಅನಿಸುತ್ತೆ ನಾವು ಒಂಟಿ ಇದ್ದೀವಿ, ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಅಥವಾ ಒಂದು ಫೀಲ್ಡ್ ಅಲ್ಲಿ ನಾವು ಬೆಳಿಬೇಕು, ಸಕ್ಸಸ್ ಆಗ್ಬೇಕು ಅಂದ್ರೆ ನಮ್ಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಬೇಕು, ಅಥವಾ ಯಾರಾದ್ರೂ ಒಬ್ರು ನಮ್ಗೆ ಕೈ ಹಿಡಿಯೋರು ಬೇಕು ಅಂತೇಳಿ ನಮಗ್ ಬಹಳ ಸಲ ಅನಿಸುತ್ತೆ. ಆ ಅನಿಸಿಕೆ ಇದೆ ನೋಡ್ರಿ, ಅದು ಸತ್ಯನೂ ಕೂಡ ಇದೆ. ಆದ್ರೆ ಯಾವಾಗ್ಲೂ ನೆನ್ಪಿಡ್ರಿ, ನಾನು ಇನ್ನೊಬ್ಬರ ಸಪೋರ್ಟ್ ಮಾಡಿದ್ರೆ ಮಾತ್ರ ಬೆಳಿತೀನಿ ಅನ್ನುವಂತ ಮೈಂಡ್ ಸೆಟ್ ಇದೆ ನೋಡ್ರಿ, ಅದರಿಂದ ದಯವಿಟ್ಟು ನೀವು ಹೊರಗೆ ಬರ್ರಿ. ನೀವು ಮೊದಲು ಸ್ಟ್ಯಾಂಡ್ ಆಗೋದಕ್ಕೆ ಶುರು ಆಗ್ರಿ. ಶೂನ್ಯದಿಂದನೇ ಶುರು ಮಾಡ್ರಿ. ನನ್ಗೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಮುಂದೆ ಹೋಗ್ತೀನಿ, ಅದು ಮೈಂಡಿನಾಗಿನ್ ತೆಗಿರಿ. ನೀವು ಮುಂದೆ ಹೋಗೋದಕ್ಕೆ ಶುರು ಮಾಡ್ರಿ. ಅವಾಗ ಸಪೋರ್ಟಿವ್ ಸಿಸ್ಟಮ್ ಆಟೋಮೆಟಿಕ್ ಯೂನಿವರ್ಸ್ ನಿಮ್ಗೆ ತಂದು ಕೊಟ್ಟೆ ಕೊಡುತ್ತೆ. ಹಾಗಾಗಿ ಸಾಕಷ್ಟು ಜನ ಸಕ್ಸಸ್ನ ದಾರಿಯಲ್ಲಿ ಕೇವಲ 1% ಯೋಚನೆ ಯಾವುದು ಅಂದ್ರೆ, ನನ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಅಥವಾ ನನ್ಗೆ ನನ್ ಹಿಂದೆ ಮುಂದೆ ಯಾರು ಇಲ್ಲ, ನಾನು ಒಂಟಿ ಇದ್ದೀನಿ ಅಂತ. ಆದ್ರೆ ನಿಮ್ಗೆ ಹೇಳೋದೇನು ಅಂದ್ರೆ, ಸೂರ್ಯ ಒಬ್ನೇ ಇದ್ದಾನೆ, ಜಗತ್ತನ್ನ ಬೆಳಗ್ತಾ ಇದ್ದಾನೆ, ಭೂಮಿ ಒಂದೇ ಇದೆ, ತನ್ನನ್ನ ತಾನು ಸುತ್ತಾ ಇದೆ. ಅದೇ ರೀತಿ ಸಕ್ಸಸ್ ಅನ್ನುವಂಥದ್ದು ಒಂಟಿ ಪಯಣ ಇದೆ. ನೀವು ಮಾಡೋದಕ್ಕೆ ಶುರು ಮಾಡಬೇಕು. ಹೆಜ್ಜೆ ಹೆಜ್ಜೆಗಳನ್ನ ಇಡೋದಕ್ಕೆ ಪ್ರಾರಂಭಿಸ್ರಿ. ಏಳೋದು, ಬೀಳೋದು, ಉರುಳೋದು, ನೆಲ ಕಚ್ಚೋದು, ಮತ್ತೆ ಏಳೋದು, ಮತ್ತೆ ಬೀಳೋದು, ಇದೆಲ್ಲವೂ ಇದ್ದುದೇ. ಇವುಗಳಿಗೆ ಹೆದರಿದ್ರೆ, ಅಥವಾ ಇದಕ್ಕೆ ಹೆದರಿ ನಾವು ಇನ್ನೊಬ್ಬರ ಸಹಾಯ ಸಹಕಾರ ಪಡ್ಕೊಂಡ್ರ, ನಾಳೆ ಒಂದು ದಿವಸ ನೀವೇನಾದ್ರೂ ಸಕ್ಸಸ್ ಆದ್ರ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ಯಾರು ಸುಮ್ನೆ 1% ನಿಮ್ ಕೈ ಹಿಡ್ದಾರ ನೋಡ್ರಿ, ಅವರೇ 100% ನಾನೇ ಕಾರಣ, ನಾನಿಲ್ಲಂದ್ರೆ ಇವ್ರು ಮಾಡ್ತಾ ಇರ್ಲಿಲ್ಲ. ಈ ರೀತಿಯ ವಿಚಾರಗಳು ಅವ್ರ ಹತ್ರ ಬಂದು ನಿಮ್ಮ ಏನ್ ಒಳಗಿರುವ ಪ್ರತಿಭೆ ಇದೆ ನೋಡ್ರಿ, ಅದು ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಡೌನ್ ಆಗುತ್ತೆ. ಹಾಗಾಗಿ 99.9999% ಸಕ್ಸಸ್ ಅನ್ನುವಂಥದ್ದು ನಮ್ಮ ಪ್ರಯತ್ನ, ನಮ್ಮ ನಿರಂತರವಾಗಿರುವಂತಹ ಲರ್ನಿಂಗ್, ನನ್ನ ಪ್ರತಿಯೊಂದು ಹೆಜ್ಜೆಗಳು ನಾನು ಯಾವ ರೀತಿ ಇಡ್ತೀನಿ ಅನ್ನುವಂಥ ಅನುಭವದ ಮೇಲೆ ಬೇಸಿದೆ ಹೊರತಾಗಿ ಇನ್ನೊಬ್ಬರ ಸಹಾಯ ಸಹಕಾರದೊಂದಿಗೆ ದಯವಿಟ್ಟು ಕೈ ಜೋಡಿಸೋದನ್ನ ಸ್ವಲ್ಪ ಬಿಟ್ಟಾಕ್ರಿ. ಒಂಟಿ ಹೋರಾಟ ಮಾಡೋದಕ್ಕೆ ಶುರು ಮಾಡ್ರಿ. ಹೌದು, ಒಂಟಿ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ, ಆದ್ರೆ ನಿಮ್ಗೆ ಅನುಭವ ಬರುತ್ತೆ. ಯಾರು ಇಲ್ಲ ಅಂದಾಗ್ಲೂ ನಾನು ಮಾಡಿ ತೋರಿಸ್ತೀನಿಲ್ಲ, ಅದು ನಿಜವಾದ ಸಕ್ಸಸ್. ಸೊ ಹಾಗಾಗಿ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ನಾನು ಮೈಂಡ್ ಟ್ರೈನಿಂಗ್ ತಗೊಂಡ್ ಬಂದ್ಮೇಲೆ 8 ತಿಂಗಳು ನನ್ಗೆ ಯಾರು ಸಪೋರ್ಟ್ ಇರ್ಲಿಲ್ಲ. ಯಾರು ಒಬ್ರು ಸಿಂಗಲ್ ಪರ್ಸನ್ ನನ್ಗೆ ಯಾರು ಸಪೋರ್ಟ್ ಇರ್ಲಿಲ್ಲ. 8 ತಿಂಗಳು ನಾನು ಒಬ್ಳೆ ಹೋರಾಟವನ್ನ ಮಾಡಿದ್ದ. ಅದು ಕಾಲಿಂಗ್ನು ನಾನೇ ಮಾಡ್ತಿದ್ದ, ಟ್ರೈನಿಂಗ್ನು ನಾನೇ ಮಾಡ್ತಿದ್ದ, ಅದಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲ ವಸ್ತುಗಳು ಜೋಡಿಸ್ಕೊಂಡು ಪ್ರತಿಯೊಂದು ಹಗ್ಲು ರಾತ್ರಿ ನಾನು ಶ್ರಮ ಪಟ್ಟ. 8 ತಿಂಗಳ ನಂತರ ನನ್ಗನಿಸ್ತು, ಎಸ್, ನಾನೀಗ ಸಕ್ಸಸ್ ಆಗೀನಿ, ನಾನು ಎಲ್ಲ ಮಾಡ್ಬೋದು. ಈಗ ಚೂರ್ ನನ್ನ ಕೆಲಸವನ್ನ ಸೈಡಿಗಿಟ್ಟು ನಾನು ಇನ್ನೊಂದಕ್ಕೆ ಫೋಕಸ್ ಅನ್ನ ಮಾಡೋಣ ಅಂತೇಳಿ ಸ್ವಲ್ಪ ಸಹಾಯ ಸಹಕಾರ 8 ತಿಂಗಳ ನಂತರ ನಾನು ಪ್ರಾರಂಭ ಮಾಡಿದ್ದು. ಹಾಗಾಗಿ ನನ್ಗೆ ಇವತ್ತು ಶೂನ್ಯದಿಂದ ಏನೇನ್ ಸಂಕಷ್ಟಗಳು ಬರುತ್ತೆ, ಎಲ್ಲೆಲ್ಲಿ ನಾವು ನಿಲ್ತೀವಿ, ಎಲ್ಲೆಲ್ಲಿ ನಾವು ಕಮ್ಜೋರ್ ಆಗ್ತೀವಿ, ಎಲ್ಲೆಲ್ಲಿ ನಾವು ಕಣ್ಣೀರ್ ಹಾಕ್ತಿವಿ, ಎಲ್ಲೆಲ್ಲಿ ಜನ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ, ಎಲ್ಲೆಲ್ಲಿ ಜನ ನಮ್ಗೆ ಮೋಸ ಮಾಡ್ತಾರ. ಬಹಳಷ್ಟು ಸಲ ನನ್ಗೆ ಓಕೆ ಮೇಡಮ್, ನೀವು ಸ್ಟಾರ್ಟ್ ಮಾಡ್ರಿ, ನಾವು ಬರ್ತೀವಿ ಅಂತ ಹೇಳಿದವರು ಒಬ್ರು ಬರ್ಲಾರ್ದಂತ ಟ್ರೈನಿಂಗ್ಗಳು ನನ್ನ ಹತ್ರ ಇವೆ. ನೋಡೋಣ, ಮಾಡೋಣ, ಆದ್ರೆ ಬರ್ತೀನಿ ಇಲ್ಲ ಅನ್ನುವಂಥವ್ರು ಎಷ್ಟೋ ಜನ ಟ್ರೈನಿಂಗ್ ಅಲ್ಲಿ ಅಟೆಂಡ್ ಆಗಿ ಆ ಟ್ರೈನಿಂಗ್ ನಂದು ಸಕ್ಸಸ್ ಮಾಡಿದ್ದು ಇದೆ. ಆದ್ರೆ ಯಾವತ್ತೂ ಸಮೇತ ನಾನು ಭಯ ಪಡ್ಲಿಲ್ಲ. ನಾನು ಇನ್ನೊಬ್ರು ಸಹಾಯ ಸಹಕಾರ ಇವ್ರಿದ್ರೆ ಮಾಡ್ತೀನಿ, ಇವ್ರು ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಈ ಮೈಂಡ್ ಸೆಟ್ ಅನ್ನ ನಾನು ಯಾವತ್ತೂ ತೆಗೆದ್ಬಿಟ್ಟಿದ. ಹಾಗಾಗಿ ಹೇಳ್ತೀನಿ, ಜರ್ನಿಯಲ್ಲಿ ಮೊದಲ ಹೆಜ್ಜೆ ನಿಮ್ದೇ ಇಡ್ರಿ. ಅದಕ್ಕೆ ಭಗವಂತ ಹೇಳ್ತಾನ, ಹಿಮ್ಮತ್ ಕಾ ಏಕ್ ಕದಂ ಬಢಾವೋ ತೋ ಭಗವಾನ್ ಆಪ್ಕೆ ಸಾಥ್ ಸೌ ಕದಂ ಬಢಾಯೇಗ. ಹಾಗಾಗಿ ನಿಮ್ ಜೊತೆಗೆ ಯಾರು ಇಲ್ಲ ಅಂದ್ರೆ ಯಾರು ಇರ್ತಾರಂದ್ರ ಪರಮಾತ್ಮ ಇರ್ತಾನ. ಪರಮಾತ್ಮ ಎಲ್ಲ ಗೈಡೆನ್ಸ್ ಮಾಡ್ತಾನ. ಕಾಲಕ್ಕೆ ನಮ್ಗೆ ಏನ್ ಬೇಕು, ಯಾವ್ದು ಬೇಕು ಅನ್ನುವಂಥದ್ದಿದೆ ನೋಡ್ರಿ, ನನ್ಕಿಂತನೂ ಚೆನ್ನಾಗಿ ಆ ಪರಮಾತ್ಮನಿಗೆ ಗೊತ್ತು, ಆ ಯೂನಿವರ್ಸಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಹೊರತಾಗಿ ನೀವು ಅದಕ್ಕಾಗಿ ಯಾವುದೇ ಹೋರಾಟ, ಎಕ್ಸ್ಟ್ರಾ ಹೋರಾಟ ಮಾಡ್ಬೇಡ್ರಿ. ಫೋಕಸ್ ಆನ್ ಒನ್ ವರ್ಕ್, ಒಂದು ಕೆಲಸದ ಮೇಲೆ ಫೋಕಸ್ ಮಾಡ್ರಿ. ಇವತ್ತು ಪ್ರಾರಂಭ ಮಾಡಿದ್ರಿ ಅಂದ್ರ ಇವತ್ತೇ ನೀವು ಸಕ್ಸಸ್ ಆಗ್ತೀರಿ ಅಂತಿಲ್ಲ. ಸಕ್ಸಸ್ ಅಂದ್ರ ಅರ್ಥ ಏನು ಅಂದ್ರ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನಲ್ಲಿ ನಾವೇನು ಅನುಭವಿಸ್ತಾ ಇರ್ತೀವಿ ನೋಡ್ರಿ, ಅದು ಅನುಭವನೇ ನಮ್ ಸಕ್ಸಸ್ಸು. ನಾನು ಸೋತೀನಿ ಅಂದ್ರೆ ಅದು ಒಂದು ಸಕ್ಸಸ್. ಯಾಕಂದ್ರೆ ಸೋತ್ ಮೇಲೆ ನಾನು ಬಹಳಷ್ಟು ಕಲ್ತಿರ್ತೀನಿ. ಎಲ್ಲೋ ಒಂದ್ ಕಡೆ ನಾನು ಗೆಲುವನ್ನ ಸಾಧಿಸಿನಿ ಅಂದ್ರ ಅಲ್ಲೂ ಏನೋ ಒಂದು ಕಲ್ತಿರ್ತೀನಿ. ಕೆಲವೊಂದ್ಸಲ ನಮ್ಗೆ ಅಹಂ ಬರುತ್ತೆ, ಆ ಅಹಮ್ಮು ಸಮೇತ ನಮ್ಗೊಂದು ಪಾಠ ಕಲಿಸುತ್ತೆ. ಹಾಗಾಗಿ ಖುದ್ದಾಗಿ ಎದ್ದು
ನಡೆಯೋದನ್ನ ಕಲಿರಿ. ಮಗು ಮೊದಲು ಮೊದಲು ಸಹಾರ ತಗೊಳುತ್ತೆ, ಗೋಡೆ ಹಿಡಿಯುತ್ತೆ, ಯಾರ್ದೋ ಕೈ ಹಿಡಿಯುತ್ತೆ. ಆದ್ರೆ ಒಂದು ದಿನ ತನ್ನನ್ನ ತಾನು ಸಂಭಾಳಿಸ್ಕೊಂಡು ಎದ್ದು ನಿಲ್ಲುತ್ತೆ. ಆ ಮಗು ನಿಲ್ಲುತ್ತೆ ಅಂದ್ರೆ ನಾವ್ಯಾಕೆ ನಿಲ್ಲೋದಿಲ್ಲ ಹೇಳ್ರಿ? ಧೈರ್ಯ ಮಾಡ್ರಿ, ಯೋಚನೆ ಮಾಡ್ರಿ, ಒಂದು ಹೆಜ್ಜೆಯನ್ನ ಇಡ್ರಿ. ನಿಮ್ಮ ಹೆಜ್ಜೆ ಗಟ್ಟಿಯಾಗಿದ್ರ ಬ್ರಹ್ಮಾಂಡ ನಿಮ್ಗೆ ಸಂಪೂರ್ಣ ಸಪೋರ್ಟ್ ಮಾಡೇ ಮಾಡುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣ